ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತೆ ನಿಮ್ಮ ಡೌಟ್ಸ್ಗಳು ಏನೇನು ಕೇಳಿದಿರಾ ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮೊದಲು ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ SSP ಸ್ಕಾಲರ್ಶಿಪ್ ಅಂದ್ಬಿಟ್ಟು. ಆ ಒಂದು ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಹೋಗಿ ಜಾಯ್ನ್ ಆಗಿ. ಯಾಕೆಂದರೆ ಆ ಒಂದು ಚಾನಲ್ ನಿಮಗೆ ರೆಗ್ಯುಲರ್ ಆಗಿ SSP ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ ಮತ್ತು ಇಂಜಿನಿಯರಿಂಗ್ ಅಪ್ಡೇಟ್ ಸಿಗುತ್ತೆ. ಯಾಕೆಂದರೆ SSP ಸ್ಕಾಲರ್ಶಿಪ್ ಮತ್ತು ಇಂಜಿನಿಯರಿಂಗ್ ಅಪ್ಡೇಟ್ಗೋಸ್ಕರ ಹೊಸ ಚಾನಲ್ ಓಪನ್ ಆಗ್ತಿದೆ. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು, ಅಪ್ಡೇಟ್ಸ್ಗಳು ಕರೆಕ್ಟಾಗಿ ಸಿಗಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮಿಗೆ ಜಾಯ್ನ್ ಆಗಿಬಿಟ್ಟು ಆಮೇಲೆ ಈ ಒಂದು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಲಾಸ್ಟ್ ಡೇಟ್ಗಳನ್ನ ನೋಡ್ಬೋದಾಗಿರುತ್ತೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸು UG ಮತ್ತು PGಗೆ ಆಗಲೇ ಬಿಟ್ಟಿದ್ರೆ ಇಲ್ಲಿ ಫೆಬ್ರವರಿ 15ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಕೆಲವು ಡಿಪಾರ್ಟ್ಮೆಂಟ್ಸ್ಗಳಿಗೆ, ಮತ್ತು ಇನ್ನೂ ಕೆಲವು ಡಿಪಾರ್ಟ್ಮೆಂಟ್ಸ್ಗಳಿಗೆ ಫೆಬ್ರವರಿ 28ನೇ ತಾರೀಕಿದೆ. ಈ ಒಂದು ಲಾಸ್ಟ್ ಡೇಟ್ ಒಳಗಡೆ ನೀವೆಲ್ಲರೂ ಕೂಡ ಬೇಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲಾಸ್ಟ್ ಡೇಟ್ ಮುಗಿದಾದ್ಮೇಲೆ ತಿರುಗಿ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಎಕ್ಸ್ಟೆಂಡ್ ಆಗದೆ ಇದ್ರೂ ಕೂಡ ಇರ್ಬೋದು. ಅದಕ್ಕೋಸ್ಕರ ಬೇಗ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಮಿಸ್ ಆಗಬಾರ್ದಂದರೆ ಟೆಲಿಗ್ರಾಮ್ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ, ಸರಿನಾ? ಇವಾಗ ನಾವು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಕೇಳೋದೇನೆಂದರೆ, ಇವಾಗ ನಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ, ಬರೀ DBD ಪುಷ್ಡ್ ಅಂತ ಇದೆ, ನಂದು DBD ಪುಷ್ಡ್ ಅಂತಲೇ ಇಲ್ಲ, ನೀವು ಏನು ಮಾಡಬೇಕು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತೀರಾ. ಮತ್ತು ಕೆಲವ್ರು ಕೇಳ್ತಾ ಇರೋದೇನೆಂದರೆ, ಇವಾಗ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ವಿ, ನೀವು ಅಪ್ಲೈ ಮಾಡಿ ಆಗಲೇ ಒಂದು 4 to 5 months ಆಗಿದೆ, 6 months ಆಗಿದೆ. ಇವಾಗ ನಮಗೆ ಸ್ಕಾಲರ್ಶಿಪ್ ಅಮೌಂಟು ಯಾವ ಒಂದು ಮಂತಲ್ಲಿ ಬರುತ್ತೆ ಅಥವಾ ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇಲ್ಲಿ ಫಸ್ಟ್ 1 by 1 ಬರೋಣ. ಇವಾಗ ನೀವು ಕೇಳಿರೋ ಡೌಟ್ಸ್ ಏನಂದರೆ, ಇವಾಗ ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂದರೆ ನೀವೇನು ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಅದು ಆಫೀಸರ್ಸ್ ಏನು ಮಾಡ್ತಾರೆ ಅಂದರೆ ಲೆವೆಲ್ ಬೈ ಲೆವೆಲು ನಿಮಗೆ ಒಂದು ಅಪ್ಲಿಕೇಶನ್ಗಳನ್ನ ವೆರಿಫೈ ಮಾಡ್ತಾ ಬರ್ತಾರೆ. ತಾಲೂಕ್ ವೈಸು, ಡಿಸ್ಟ್ರಿಕ್ಟ್ ವೈಸು, ಆ ರೀತಿ ವೆರಿಫೈ ಆಗ್ತಾ ಹೋಗುತ್ತೆ, ಕಾಲೇಜ್ ವೈಸು. ಅದರಿಂದ ಏನು ಕೂಡ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಅದು ವೆರಿಫೈ ಆಗುತ್ತೆ. ಮತ್ತು ಕೆಲವ್ರಿಗೆ ಯಾರಿಗೆ DBD ಪುಷ್ಡ್ ಅಂತ ಬಂದಿಲ್ವಲ್ಲ, ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇರಲ್ಲ. ಅದು ಶಾರ್ಟ್ಲಿ ಕೆಲವು ದಿನಗಳಲ್ಲಿ ನಿಮಗೆ ಅದು DBD ಪುಷ್ಡ್ ಅಂತ ಬರುತ್ತೆ. ಮತ್ತು ಇಲ್ಲಿ ಯಾರ್ಯಾರಿಗೆ DBD ಪುಷ್ಡ್ ಅಂತ ಬಂದಿದೆ, ನೆಕ್ಸ್ಟು ನನಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. ಇವಾಗ ನಿಮಗೆ DBD ಪುಷ್ಡ್ ಅಂತ ಇದೆ ಅಂದರೆ ಆದಷ್ಟು ಬೇಗನೆ ನಿಮ್ಗೆ ಅಮೌಂಟ್ ಬರುತ್ತೆ. ಅವರು ನಿಮ್ಗೆ ಆಫೀಸರ್ಸ್ ಏನು ಮಾಡಬೇಕಾಗುತ್ತೆ ಅಂದರೆ ಅದು ಅಪ್ರೂವ್ ಕೊಡಬೇಕಾಗುತ್ತೆ. ಅಂದರೆ ನಿಮ್ದು ಅಪ್ಲಿಕೇಶನ್ ವೆರಿಫೈ ಆಗಿದೆ, ಏನು ತೊಂದರೆ ಇಲ್ಲ ಅಂದ್ರೇ ಅದು DBD ಪುಷ್ಡ್ ಅಂತ ಬರುತ್ತೆ. ನಿಮ್ಮ ಅಮೌಂಟು ನಿಮ್ಮ ಅಪ್ಲಿಕೇಶನ್ಗೆ ಸ್ಯಾಂಕ್ಷನ್ ಆಗಿದೆ, ಜಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರಬೇಕಾಗಿರುತ್ತೆ. ಅದು 15 to 1 months ಟೈಮ್ ತೊಗೋಬೋದು. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ಕೇಳ್ತಾ ಇರೋದೇನೆಂದರೆ, ಇವಾಗ ಈ ಅಕಾಡೆಮಿಕ್ ಇಯರ್ದು ಅಪ್ಲಿಕೇಶನ್ ಅಮೌಂಟು ಯಾವಾಗ ಬರುತ್ತೆ ಅಂತ ಕೇಳ್ತೀರಾ. 2020-24 ಮತ್ತು 2020-25 ಅಕಾಡೆಮಿಕ್ ಇಯರ್ದು ಯಾವಾಗ ಬರುತ್ತೆ ಅಂತ. ಈ ಒಂದು ಅಮೌಂಟ್ ಏನಾಗುತ್ತೆ ಅಂದರೆ ನಿಮಗೆ ಆದಷ್ಟು ಬೇಗ ಬರುತ್ತೆ. ಅಂದರೆ ಫೆಬ್ರವರಿಲಿ ಬರೋ ಡೌಟು ಮಾರ್ಚ್ ಅಥವಾ ಏಪ್ರಿಲ್ ಮಂತಲ್ಲಿ ಬರುತ್ತೆ. ನಿಮಗೆ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಇವಾಗ ಕರೆಂಟ್ ಇಯರಲ್ಲೇ ನಿಮಗೆ ಬರುತ್ತೆ, ಲಾಸ್ಟ್ ಸೆಮ್ಮಲ್ಲೇ, ಸರಿನಾ? ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.